ನೆಕ್ಸ್ಟ್ ನಿಮ್ಮ ಯೂಟರಸ್ ಏರಿಯಾದಲ್ಲಿ ಚೆಕ್ ಮಾಡೋಣ. ಓಕೆ, ಯೂಟರಸ್ ಬಂದು ಯೂಶಲಿ ನೇವಲ್ ಏರಿಯಾಕ್ಕಿಂತ 2 ಫಿಂಗರ್ಸ್ ಕೆಳಗಡೆ ಇರಬೇಕು. ಓಕೆ, ನಾನು ಪ್ರೆಸ್ ಮಾಡಿದಾಗ ನಿಮಗೆ ಒಂಥರ ಪೇನ್ ಆಗೋದು, ಸ್ಟಿಂಜಿಂಗ್ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಚೆಕ್ ಮಾಡೋಣ. ಪೇನ್ ಆಗ್ತಿದ್ಯಾ? ಇಲ್ಲ. ಹಾಗಿದ್ರೆ ನಿಮ್ಮ ಯೂಟರಸ್ ಪೊಸಿಷನ್ ಅಲ್ಲಿಲ್ಲ. ಲೆಟ್ ಮಿ ಚೆಕ್ ವೇರ್ ಇಟ್ ಈಸ್ ಅಂತ. ಇಲ್ಲಿ ಫೀಲ್ ಆಗ್ತಾ ಇದೆ ಅಲ್ವಾ? ಸೊ ಹಾಗಿದ್ರೆ ನಿಮ್ಮ ಯೂಟರಸ್ ಬಂದು 4 ಫಿಂಗರ್ಸ್ ಪ್ರೊಲ್ಯಾಪ್ಸ್ ಆಗಿದೆ. ಸಿ, ನೇವಲ್ ಏರಿಯಾಕ್ಕಿಂತ 4 ಫಿಂಗರ್ಸ್ ಕೆಳಗಡೆ ಇದೆ. ಸೊ ಇದು ಕೆಳಗಡೆ ಹೋದಾಗ ಏನಾಗತ್ತೆ, ನಂಬರ್ 1 ಬಂದು ಈ ಏರಿಯಾದಲ್ಲಿ ಖಾಲಿ ಉಳ್ಕೊಳ್ಳುತ್ತೆ. ಇಲ್ಲಿ ಖಾಲಿ ಇದ್ದಾಗ ಏನಾಗುತ್ತೆ, ಆಸ್ ಎ ಸೆಟ್ ಪ್ರೀವಿಯಸ್ಲಿ, ಖಾಲಿ ಎಲ್ಲೆಲ್ಲಿರುತ್ತೆ, ಕೋಲ್ಡ್ ಏರ್ ಪಾಸ್ ಆದಾಗ ಬಾಡಿ ಒಳಗಡೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ನಂಬರ್ 1 ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಬ್ಲೋಟಿಂಗ್ ಆಗಿರೋದು. ಓಕೆ, ಸೊ ಮತ್ತೆ ಇಲ್ಲಿ ಬ್ಲೋಟಿಂಗ್ ಆಗಿರೋದೇ ಮೇನ್ ರೀಸನ್ ಅಂತ ಅಂದ್ರೆ ನಮ್ಗೆ ಯೂಟ್ರಸ್ ಕೆಳಗಡೆ ಜಾರಿರೋದು. ನಂಬರ್ 1. ನಂಬರ್ 2 ಬಂದು ಯೂಟ್ರಸ್ ನಮಗೆ ಕೆಳಗಡೆ ಜಾರಿದಾಗ ಸರ್ವಿಕ್ಸ್ ಕೂಡ ಕೆಳಗಡೆ ಇರುತ್ತೆ. ಸೊ ನಮಗೆ ಬೇಗ ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ನೀವು ನೋಡಿರ್ಬೋದು, ಈಗ ಮದರ್ಸ್ಗೆ ತುಂಬಾ ಜನಕ್ಕೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಯೂರಿನ್ ಇನ್ಫೆಕ್ಷನ್ಸ್, ಗೈನಕಾಲಜಿಕಲ್ ಇಶ್ಯೂಸ್ ತುಂಬಾ ಆಗ್ತಾ ಇರುತ್ತೆ. ಲೈಕ್ ಬರ್ನಿಂಗ್ ಆಗೋದು, ಇಚಿಂಗ್ ಆಗೋದು, ಯೂರಿನ್ ಹೋಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗೋದು, ಆಮೇಲೆ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ಸ್ ಹೋಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡಂದಿರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಫ್ಯಾಮಿಲಿ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಸೊ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಸೊ ಒಬ್ರು ಪೇಷಂಟ್ ಬಂದು ಅವ್ರ ಹಸ್ಬೆಂಡ್ ಡಿವೋರ್ಸ್ ಮಾಡಿದ್ದಾರೆ ಬಿಕಾಸ್ ಶಿ ಯೂಸ್ ಟು ಗೆಟ್ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ. ಓಕೆ, ಸೊ ಆ್ಯಂಡ್ ಆಲ್ಸೋ ನಮ್ಮ ಈ ಗರ್ಭಕೋಶ, ಯೂಟರಸ್ ಅಂದ್ರೆ ಗರ್ಭಕೋಶ ಯಾವಾಗ ಕೆಳಗಡೆ ಜಾರಿರುತ್ತೆ ಈ ಏರಿಯಾದಲ್ಲಿ ಫ್ಯಾಟ್ ತುಂಬಿಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಯೂರಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ನಿಮ್ಗೆ ಯೂರಿನ್ ನಲ್ಲಿ ಕಂಟ್ರೋಲ್ ಇರೋದಿಲ್ಲ. ಯಾಕೆ ಅಂದ್ರೆ ಈ ಗರ್ಭಕೋಶ ಹೋಗಿ ಬ್ಲಾಡರ್ ಮೇಲೆ ಪ್ರೆಸ್ ಆಗುತ್ತೆ. 2.5 ಕಪ್ ಕೆಪಾಸಿಟಿ ಇರುವಂತಹ ಬ್ಲಾಡರ್ ಜಸ್ಟ್ ಹಾಫ್ ಕಪ್ ಇನ್ನ ಕಡಿಮೆಗೆ ರಿಡ್ಯೂಸ್ ಆಗುತ್ತೆ. ಇದನ್ನ ನೀವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯೂರಿನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಈಗ ನೋಡಿರ್ಬೋದು, ಏಜ್ ಆಗ್ತಾ ಏನಾಗುತ್ತೆ ಹೇಳಿ, ಯೂರಿನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಬೇಗ ಬೇಗ ಫ್ರೀಕ್ವೆಂಟ್ ಆಗಿ ಯೂರಿನೇಷನ್ ಹೋಗ್ಬೇಕನ್ಸುತ್ತೆ, ಇಲ್ಲಾಂದ್ರೆ ಯೂರಿನ್ ಹೋಗೋದಕ್ಕೆ ತುಂಬಾನೇ ಡಿಸ್ಕಂಫರ್ಟ್ ಆಗುತ್ತೆ. ಇದೆಲ್ಲ ಆಗೋದು ನಮ್ಮ ಗರ್ಭಕೋಶ ಅಂದ್ರೆ ಯೂಟರಸ್ ಕೆಳಗಡೆ ಜಾರಿದಾಗ. ಅದಷ್ಟೇ ಅಲ್ಲ, ನಾವು ಇದನ್ನ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಕೇಳಿರ್ಬೋದು, 50 ವರ್ಷ ಇಲ್ಲ 60 ವರ್ಷ ಆದ್ಮೇಲೆ ಯೂಟರಸ್ ನ ರಿಮೂವ್ ಮಾಡಿದ್ರು, ಗರ್ಭಕೋಶ ರಿಮೂವ್ ಮಾಡಿದ್ರು ಅಂತ. ಇದು ಯಾವಾಗ ನಮ್ಗೆ ಹೊರಗಡೆ ಬರುತ್ತೆ, ಕೆಳಗಡೆ ಜಾರ್ತಾ ಹೋಗುತ್ತೆ. ಇನ್ನೊಂದು ನಿಮ್ಗೆ ಆಲ್ರೆಡಿ 4 ಫಿಂಗರ್ಸ್ ಗ್ಯಾಪ್ ಇದೆ. ನೀವೀಗ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ವಿತಿನ್ 2 to 3 years ಅಲ್ಲಿ ಕಂಪ್ಲೀಟ್ ಆಗಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ವಿ ಕೆನಾಟ್ ಕರೆಕ್ಟ್ ಇಟ್. ಇದನ್ನ ಕಂಪ್ಲೀಟ್ ಆಗಿ ಗರ್ಭಕೋಶನ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಿದಾಗ ಆಬ್ವಿಯಸ್ಲಿ ನೀವು 1 or 2 years ಅಲ್ಲಿ ಏಜ್ ರ್ಯಾಪಿಡ್ ಆಗತ್ತೆ. ಓಕೆ, ಸೊ ನಾವು ಈ ಯೂಟ್ರಸ್ನ ರೀಪೊಸಿಷನ್ ಮಾಡ್ತೀವಿ ವಿತ್ ಆರ್ ಟೆಕ್ನಾಲಜಿ. ಯಾವುದೇ ಸರ್ಜರಿ ಇಲ್ಲ, ಯಾವುದೇ ಇಂಜೆಕ್ಷನ್ ಇಲ್ಲ, ವಿತ್ ಆರ್ ಮ್ಯಾನ್ಯುವಲ್ ಟೆಕ್ನಿಕ್. ನಿಮ್ಮ ಯೂಟ್ರಸ್ ಎಷ್ಟೇ ಪ್ರೊಲ್ಯಾಪ್ಸ್ ಆಗಿದ್ರು, ಈಗ 4 ಫಿಂಗರ್ಸ್ ಏನು ಗ್ಯಾಪ್ ಇದೆ, ವಿ ವಿಲ್ ರೀಪೊಸಿಷನ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ಇದು ರೀಪೊಸಿಷನ್ ಮಾಡಿದಾಗ ನಮ್ಗೆ ಇಲ್ಲಿ ಡ್ಯಾಂಪ್ನೆಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಯೂರಿನರಿ ಲೀಕೇಜ್ ಏನಾಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಯೂರಿನರಿ ಲೀಕೇಜ್ ಎಲ್ಲ ಏನಾಗ್ತಾ ಇರುತ್ತೆ ಅದೆಲ್ಲ ನಿಮ್ಗೆ ಪಾಪಕ್ಕಿಂತ ಮುಂಚೆ ಹೆಂಗೆ ಕಂಟ್ರೋಲಿಗೆ ಬರ್ತಿತ್ತು ಆ ರೀತಿಯಾಗಿ ಕಂಟ್ರೋಲಿಗೆ ಬರುತ್ತೆ. ಓಕೆ, ಸೊ ನಮ್ಮ ಒಂದು ಟೆಕ್ನಾಲಜಿ ವಿಲ್ ಗಿವ್ 100% ಗ್ಯಾರಂಟಿ ರಿಸಲ್ಟ್ಸ್.